ಇವಿಎಂ ಇರಲಿ ಬ್ಯಾಲೆಟ್ ಬರಲಿ ನಮಗೆ ಜಯ ಏನೇ ಬಂದರೂ ಕೂಡ ಕಾಂಗ್ರೆಸ್ ಹಣೆ ಬರಹ ಬದಲಾಗಲ್ಲ. ಪಂಚಾಯಿತಿ ಗೆಲುವು ಪ್ರಸ್ತಾಪಿಸಿ ಕೈಪಡೆಗೆ ಇದೀಗ ಟಕ್ಕರನ್ನ ಕೊಟ್ಟಿದ್ದಾರೆ. ಏನೇ ಬಂದರೂ ಕೂಡ ಕಾಂಗ್ರೆಸ್ ಹಣೆ ಬರಹ ಬದಲಾಗಲ್ಲ. ಪಂಚಾಯಿತಿ ಗೆಲುವು ಪ್ರಸ್ತಾಪಿಸಿ ಕೈಪಡೆಗೆ ಬಿವೈವಿ ಟಕ್ಕರನ್ನ ಕೊಟ್ಟಿದೆ. ಪಟ್ಟಣ ಪಂಚಾಯಿತಿಯ ಫಲಿತಾಂಶದಲ್ಲೇ ಗೊತ್ತಾಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತಾ ಇದೆ. ಈ ರಿಸಲ್ಟ್ ಅನ್ನ ನೋಡಿದ ಮೇಲೆ ಪಶ್ಚಿಮ ಬಂಗಾಳದಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ. ರಾಜ್ಯದಲ್ಲೂ 130ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಸಿಗುತ್ತೆ. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವಿಎಂ ಇರಲಿ ಬ್ಯಾಲೆಟ್ ಬರಲಿ ಏನೇ ಆದರೂ ಕೂಡ ನಮಗೆ ಜಯ ಇದ್ದೇ ಇರುತ್ತೆ ಅಂತ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಪಟ್ಟಣ ಪಂಚಾಯಿತಿಯ ಫಲಿತಾಂಶದಲ್ಲೇ ಗೊತ್ತಾಗ್ತಾ ಇದೆ. ಒಂದು ಕಾಂಗ್ರೆಸ್ ಹಣೆ ಬರಹವೇ ಇಷ್ಟು. ಅವರು ಎಷ್ಟೇ ಕಿರ್ಚಾಡಿದ್ರು, ಎಷ್ಟೇ ಏನೇ ಮಾಡಿದ್ರು ಕೂಡ, ಏನೇ ಗ್ಯಾರಂಟಿಗಳನ್ನ ಕೊಟ್ಟರು ಕೂಡ ಜನ ಯಾವುದನ್ನ ಸ್ವೀಕರಿಸಬೇಕೋ ಅದನ್ನ ಸ್ವೀಕರಿಸ್ತಾರೆ. ಇವಿಎಂ ಇದ್ರೂ ಕೂಡ ಅಷ್ಟೇ, ಬ್ಯಾಲೆಟ್ ಇದ್ರೂ ಕೂಡ ಅಷ್ಟೇ, ಜಯ ಯಾರಿಗೆ ಸಿಗಬೇಕು ಅವರಿಗೆ ಸಿಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಒಂದ್ ಕಡೆ ಅಸ್ತಿತ್ವವನ್ನು ಈಗಾಗಲೇ ಕಳೆದುಕೊಂಡಾಗಿದೆ. ಕರ್ನಾಟಕ, ತೆಲಂಗಾಣ ಅಂತೇಳಿ ಒಂದು 2-3 ರಾಜ್ಯದಲ್ಲಿ ಮಾತ್ರ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತೇಳಿ ನನ್ನ ಪಟ್ಟಣ ಪಂಚಾಯತಿ ಚುನಾವಣೆ ನೋಡಿದ್ರಿ. ದಕ್ಷಿಣ ಕನ್ನಡದಲ್ಲಿರ್ಬೋದು, ಭಟ್ಕಳದಲ್ಲಿರ್ಬೋದು, ರಾಯಚೂರು ಜಿಲ್ಲೆ ಮಸ್ಕಿ ಇರ್ಬೋದು, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಇರ್ಬೋದು, ಎಲ್ಲ ಪಟ್ಟಣ ಪಂಚಾಯತಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿ ಅಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ ಪಡೆದಿರ್ತಕ್ಕಂಥದ್ದು. ಇವರು ಅಯೋಗ್ಯರ ಕಾಂಗ್ರೆಸ್ ವೋಟ್ ಚೋರಿ ಬಗ್ಗೆ ಮಾತನಾಡ್ತಾರೆ. ಬ್ಯಾಲೆಟ್ ಅನ್ನೇ ಹಾಕಿರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಲ್ಲ. ಹಾಗಾಗಿ ಚಲವಾದಿ ಅವರು ಹೇಳಿದಾಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಆಗ್ಲಿ, ಬ್ಯಾಲೆಟ್ ವೋಟ್ ಆಗ್ಲಿ, ಈ ಕಾಂಗ್ರೆಸ್ ಹಣೆ ಬಾರ ಏನು ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇವರು ಅಯೋಗ್ಯರ ಕಾಂಗ್ರೆಸ್ ವೋಟ್ ಚೋರಿ ಬಗ್ಗೆ ಮಾತನಾಡ್ತಾರೆ. ಬ್ಯಾಲೆಟ್ ಅನ್ನೇ ಹಾಕಿರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಲ್ಲ. ಹಾಗಾಗಿ ಚಲವಾದಿ ಅವರು ಹೇಳಿದಾಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಆಗ್ಲಿ, ಬ್ಯಾಲೆಟ್ ವೋಟ್ ಆಗ್ಲಿ, ಈ ಕಾಂಗ್ರೆಸ್ ಹಣೆ ಬಾರ ಏನು ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಒಂದ್ ಕಡೆ ಅಸ್ತಿತ್ವ